ಸೊ ಇನ್ನು ರಿಜ್ವಾನ್ ಅರ್ಷದ್ ಕೂಡ ಇದ್ರ ಬಗ್ಗೆ ಮಾತನಾಡಿದರೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಅವರ ಒಂದು ಮಾತು. ಹೀಗೆ ಮಾಡಿದ್ರೆ ನಾವೇನು ವಿಷ ಕೊಡೋದು ಸಾಯ್ಬೇಕಾ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಇವತ್ತು ರಿಜ್ವಾನ್ ಅರ್ಷದ್ ಮಾತಾಡಿದ್ದಾರೆ. ತಾವೆಲ್ಲರೂ ಆ ಘಟನೆಗೆ ಸಾಕ್ಷಿಯಾಗಿದ್ದೀರಾ. ನಾಸಿರ್ ಹುಸೇನ್ ನಮ್ಮ ಅಭ್ಯರ್ಥಿ ಚುನಾವಣೆಯನ್ನು ಗೆದ್ದು ಆಚೆ ಬಂದ ನಂತರ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ನಾಸಿರ್ ಖಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ. ಅದಕ್ಕೆ ನಮ್ಮ ಪಕ್ಕದ ದೇಶಕ್ಕೆ ಹೊಗಳಿದ್ದಾರೆ ಅಂತ ಕಮ್ಯುನಿಟಿಗಾಗಲಿ ನಮ್ಮ ರಾಜಕೀಯ ಪಕ್ಷಕ್ಕಾಗಲಿ ನೀವು ಟಾರ್ಗೆಟ್ ಮಾಡಬೇಕಂತ ಏನಿದೆ? ಇಷ್ಟು ಸುಳ್ಳಿನ ಸುದ್ದಿ, ಇಷ್ಟು ಅಪಪ್ರಚಾರ, ಇಷ್ಟು ದೊಡ್ಡ ಒಂದು ಕಾನ್ಸ್ಪಿರಸಿ ನಾನು ಎಲ್ಲೂ ನೋಡಿಲ್ಲ. ಯಾರಾದರೂ ಆ ಥರ ಕೂಗಿದ್ರೆ ನೇಣಿಗೆ ಇಲ್ಲಿ ಸತ್ರು ನೇಣಿಗೆ ಹಾಕಿದ್ರು ನಾವು ಭಾರತ ದೇಶ ಜಿಂದಾಬಾದ್, ಇಂಡಿಯಾ ಜಿಂದಾಬಾದ್. ಅರ್ಥ ಆಯ್ತಾ? ಇದೆಲ್ಲ ಯಾವುದೋ ಚೀಪ್ ರಾಜಕಾರಣಕ್ಕೋಸ್ಕರ ಯಾರು ಬಂದು ಇದು ಮಾಡೋದು ಸರಿ ಇಲ್ಲ. ಸಮಗ್ರವಾದಂಥ ಒಂದು ತನಿಖೆ ಆಗಲಿ. ಯಾರಾದರೂ ಆ ಥರ ಕೂಗಿದಾದ್ರೆ ನೆಣಗಾಕಿ. ಈ ಮಟ್ಟಕ್ಕೆ ರಾಜಕಾರಣ ಆದರೆ ಯಾರು ಕೂಡ ಸೇಫ್ ಇಲ್ಲ. ಈ ಮಟ್ಟಕ್ಕೆ ನಾವೇನು ವಿಷ ಕೂಡ ಸತ್ತೋಗ್ಬೇಕಾ? ಬದುಕಬಾರ್ದ? ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದೀರಿ? ಈ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ದಯವಿಟ್ಟು. ಇನ್ನು ದೇಶದ್ರೋಹಿಗಳನ್ನ ಕಾಂಗ್ರೆಸ್ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸ್ತಾ ಇದೆ ಅಂತ ಬಿಜೆಪಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಯತ್ನಾಳ್ ಏನ್ ಹೇಳಿದ್ರು ಬನ್ನಿ ನೋಡೋಣ. ರಾಜ್ಯಸಭೆಗೆ ಆಯ್ಕೆ ಆದಂತ ನಸೀರುದ್ದೀನ್, ಹೌದಲ್ರಿ ಅವನ ಹೆಸರು? ನಾಸಿರ್, ಸೈಯದ್ ನಾಸಿರ್. ಯಾವ ನಾಸಿರೋ ಕಾಸಿರೋ ಗುರುತಿಲ್ಲ. ಏನ್ ನಿನ್ನೆ ಮಾಡಿದ್ದಾನೆ ಅವನು ನೇರವಾಗಿ ಆ ಒಂದು ದೇಶ ವಿರೋಧಿ ಘೋಷಣೆ ಕೂಡ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಹರಿಹಾಯ್ದಿದ್ದು. ಇದು ನೋಡಿಬಿಟ್ರೆ ನೇರವಾಗಿ ಇಂಥ ದೇಶದ್ರೋಹಿಗಳನ್ನೇ ಕಾಂಗ್ರೆಸ್ ಹೊತ್ತು ರಾಜ್ಯಸಭೆಗೆ, ವಿಧಾನ ಪರಿಷತ್ತಿಗೆ, ಉಪರಾಷ್ಟ್ರಪತಿ ಒಬ್ಬ ಇದ್ದ, ಅವ ಏಜೆಂಟ್, ಅವನು ಪಾಕಿಸ್ತಾನ ಏಜೆಂಟ್ ಹಂಗೆ ಮಾತಾಡ್ತಿದ್ದ. ಅವನು ಭಾಳ ಸೀನಿಯರ್ ಮೋಸ್ಟ್. ಇಂಥವ್ರನ್ನ ಹುಡುಕಿ ವಿರುದ್ಧ ನಮ್ಮ ಸದನದಲ್ಲಿ ಇವತ್ತು ವಿಧಾನಸಭೆ ಅನ್ನೋಂಥ ಒಂದು ಪವಿತ್ರವಾದಂಥ ಭಾರತದ ಒಂದು ಸದನದಲ್ಲಿ ಈ ರೀತಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಂದರೆ ಕರ್ನಾಟಕದಲ್ಲಿ ಮುಸ್ಲಿಮರಿಗೆ, ಮುಸ್ಲಿಂ ಮೂಲಭೂತವಾದಿಗಳಿಗೆ, ದೇಶದ್ರೋಹಿಗಳಿಗೆ ಎಷ್ಟು ರೀತಿ ಇವತ್ತು ಅವರಿಗೆ ಧೈರ್ಯ ಬಂದಿದೆ. ಇದಕ್ಕೆ ಕಾರಣ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಮುಸ್ಲಿಂ ಪರವಾಗಿ ಹೇಳಿಕೆಗಳು. ಸರ್, ರಾಜ್ಯಸಭಾ ಸದಸ್ಯರು ಈ ಘಟನೆ ಆದ್ಮೇಲೆ ಸೌಜನ್ಯಕ್ಕೂ ಕೂಡ ಈ ಘಟನೆಯನ್ನ ಖಂಡಿಸುವ ಗೋಜಿಗೆ ಹೋಗಿಲ್ಲ ಸರ್. ಮೊದಲು ಅವನೇ ದೇಶದ್ರೋಹಿ ಅದಾನ್ರಿ. ಅವ ನಿಮ್ಗೆ ಹೇಳ್ತೇನೆ, ಅವನಿಗೆ ಏನಾದರೂ ಈ ದೇಶದ ಅನ್ನ ತಿಂದಿದ್ರೆ, ನಿಜವಾಗಿ ಅವ್ರ ಅಪ್ಪಗ ಅವ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಿ ಹೊಡಿಬೇಕಾಗಿತ್ತು ಅವನ ಬೆಂಬಲಿಗೆ. ಅವನಿಗೆ ಬೆಂಬಲ ಕೊಡ್ತಾನಂದ್ರೆ, ಅದನ್ನ ಬೆಂಬಲಾರ್ಥವಾಗಿ ಪತ್ರಕರ್ತರ ಮೇಲೆ ಮುಗಿಬೀಳ್ತಾನಂದ್ರೆ ಅವನು 100ಕ್ಕೆ 100 ದೇಶದ್ರೋಹಿ ಇದ್ದಾನೆ. ಅವನೇ ಪಾಕಿಸ್ತಾನ ಏಜೆಂಟ್ ಅದಾನೆ. ಅವನಿಗೆ ಬೆಂಬಲ ಕೊಟ್ಟಂಥ ಕಾಂಗ್ರೆಸ್ಸು ಈ ದೇಶದ ಜನರ ಮುಂದೆ ಹೇಳಬೇಕು, ನಿಮಗೆ ನಮ್ಮ ದೇಶ ಮುಖ್ಯ, ಪಾಕಿಸ್ತಾನ ಮುಖ್ಯ. ಸರ್, ಇದು ಪೂರ್ವ ನಿಯೋಜಿತ ಪ್ಲಾನ್ ಅಂತ ಏನಾದ್ರು ಅನ್ಸುತ್ತಾ ಸರ್? ಇಡೀ ಇನ್ಸಿಡೆಂಟ್ ಗಮನಿಸಿದ ಸಂದರ್ಭ ಪೂರ್ವ ನಿಯೋಜಿತ ಅಲ್ರಿ. ಅವ್ರು ಯಾವಾಗಲೂ ನಿಯೋಜಿತ ಅದಾರ. ಈ ದೇಶದ ಅನ್ನ ತಿಂತಾರ. ಅವ್ರ ಅಪ್ಪಗೆ ಹೊಟ್ಟೆಲ್ಲ. ಒಂದೇ ಮಾತನಾಗ ಹೇಳೋದು, ರಾಜ್ಯ